ಹಾಯ್ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಹಿಂದೂ ಜನಪದ ಕಥೆಗಳು ಅಸಂಖ್ಯಾತ ಪ್ರಸಿದ್ಧ ಹಿಂದೂ ದೇವಾಲಯಗಳಿಗೆ ಸಂಬಂಧಿಸಿದಂತೆ ಜಗತ್ತಿಗೆ ಬಹಿರಂಗಪಡಿಸಲು ಆಸಕ್ತಿದಾಯಕ ಸಂಗತಿಗಳನ್ನು ಹೊಂದಿವೆ. ಅವುಗಳಲ್ಲಿ ಕಾಶಿಯಲ್ಲಿ ನೆಲೆಸಿರುವ ಕಾಶಿ ವಿಶ್ವನಾಥ ದೇವಾಲಯವು ಒಂದು ಭವ್ಯವಾದ ಜ್ಯೋತಿರ್ಲಿಂಗ ಮತ್ತು ದೇಶಾದ್ಯಂತ ಪ್ರಸಿದ್ಧ ಹಿಂದೂ ದೇವಾಲಯಗಳಲ್ಲಿ ಒಂದಾದ ಕಾಶಿ ವಿಶ್ವನಾಥ್ ದೇವಾಲಯಕ್ಕೆ ಸಂಬಂಧಿಸಿದ ರಹಸ್ಯಗಳಾವು ಗೊತ್ತೇ? ಕಾಶಿ ವಿಶ್ವನಾಥನ ಈ ರಹಸ್ಯಗಳನ್ನು ತಿಳಿದರೆ ಖಂಡಿತ ನಿಮಗೆ ಅಚ್ಚರಿಯಾಗುವುದು. ಗೆಳೆಯರೇ, ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕನನ್ನು ಒತ್ತಿ. 12 ಜ್ಯೋತಿರ್ಲಿಂಗ ದೇವಾಲಯಗಳಲ್ಲಿ ಕಾಶಿ ವಿಶ್ವನಾಥನು ಒಂದು. ಯುಗಾಂತರಗಳ ಐತಿಹಾಸಿಕವನ್ನು ಹೊಂದಿರುವ ದೇವಾಲಯ ಇದಾಗಿದ್ದು ವಾರಣಾಸಿ ನಗರದ ಗಂಗಾ ನದಿಯ ದಡದಲ್ಲಿ ನೆಲೆಗೊಂಡಿದೆ. ಕಾಶಿ ವಿಶ್ವನಾಥ ದೇವಾಲಯವನ್ನು ವಿಶ್ವೇಶ್ವರ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತದೆ. ಶಿವನಿಗೆ ಸಮರ್ಪಿತವಾದ ಈ ಪ್ರಸಿದ್ಧ ದೇವಾಲಯವು ತನ್ನಲ್ಲಿ ಅನೇಕ ರಹಸ್ಯಗಳನ್ನು ಹಿಡಿದಿಟ್ಟುಕೊಂಡಿದೆ. ಆ ರಹಸ್ಯಗಳಾವುವು ಎಂಬುದನ್ನು ನಾವಿಲ್ಲಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಗೆಳೆಯರೇ, ಈ ದೇವಸ್ಥಾನದ ಮೊದಲನೇ ರಹಸ್ಯ ಏನೆಂದರೆ ಪಾಪಗಳಿಗೆ ಪರಿಹಾರ. ಹೌದು ಗೆಳೆಯರೇ, ಕಾಶಿ ವಿಶ್ವನಾಥ್ ದೇವಾಲಯವು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ ಮತ್ತು ಹಿಂದೂ ಧರ್ಮದಲ್ಲಿನ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ. ಈ ಗಮನಾರ್ಹ ಹಿಂದೂ ದೇವಾಲಯವಾದ ಕಾಶಿ ವಿಶ್ವನಾಥನು ಹಲವು ಸಾವಿರ ವರ್ಷಗಳಿಂದ ಭಾರತದ ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ಒಂದಾದ ವಾರಣಾಸಿಯಲ್ಲಿ ನೆಲೆಸಿದೆ ಮತ್ತು ಇದು ಶಿವನಿಗೆ ಸಮರ್ಪಿತವಾಗಿದೆ. ತಿಳಿದೆಯೋ ಮಾಡಿದ ಎಲ್ಲ ತಪ್ಪುಗಳಿಗೆ ಪ್ರಾಯಶ್ಚಿತ್ತವನ್ನು ಕಂಡುಕೊಳ್ಳಲು ಮತ್ತು ನಿಮ್ಮ ಪಾಪಗಳನ್ನು ತೊಡೆದು ಹಾಕಲು ಕಾಶಿ ವಿಶ್ವನಾಥದ ಬಳಿ ಗಂಗಾ ನದಿಯ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುವುದು ತುಂಬ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ಗೆಳೆಯರೇ, ಈ ದೇವಸ್ಥಾನದ ಎರಡನೇ ರಹಸ್ಯ ನೋಡುವುದಾದರೆ ಮಹಾನ್ ವ್ಯಕ್ತಿಗಳು ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ. ಹೌದು ಗೆಳೆಯರೇ, ಆದಿ ಶಂಕರಾಚಾರ್ಯ, ರಾಮಕೃಷ್ಣ ಪರಮಹಂಸ, ಸ್ವಾಮಿ ವಿವೇಕಾನಂದ, ಮಹರ್ಷಿ ದಯಾನಂದ್ ಹಾಗೂ ಗೋಸ್ವಾಮಿ ತುಳಸಿದಾಸರಂತಹ ಗತಕಾಲದ ಮಹಾನ್ ವ್ಯಕ್ತಿಗಳು ಈ ಗಮನಾರ್ಹ ದೇವಾಲಯಕ್ಕೆ ಭೇಟಿ ನೀಡಿದ್ದರು ಎಂದು ಪುರಾಣ ಹೇಳುತ್ತದೆ. ಆ ಸಮಯದಲ್ಲಿ ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿದ್ದ ಮುಖ್ಯ ಸ್ಥಳೀಯ ಪುರೋಹಿತರು ಅವರಿಗೆ ಆಧಾರದ ಸ್ವಾಗತವನ್ನು ನೀಡಿದ್ದರು. ಕಾಶಿ ವಿಶ್ವನಾಥ್ ಅವರು ಎಲ್ಲ ಲೌಕಿಕ ಸುಖಗಳಿಂದ ದೂರವಿರಲು ಮೋಕ್ಷ ಮತ್ತು ಮುಕ್ತಿಯನ್ನು ನೀಡುತ್ತಾನೆ ಎಂಬುದು ಅವರ ನಂಬಿಕೆಯಾಗಿತ್ತು. ಈ ಕಾರಣಕ್ಕಾಗಿ ಅವರು ಕಾಶಿ ವಿಶ್ವನಾಥನ ಸನ್ನಿಧಿಗೆ ಭೇಟಿ ನೀಡುತ್ತಿದ್ದರು. ಈ ದೇವಸ್ಥಾನದ ಮೂರನೇ ರಹಸ್ಯ ನೋಡುವುದಾದರೆ ಭಾಗವತದ ಅಧ್ಯಯನ. ಹೌದು ಗೆಳೆಯರೇ, ಪ್ರಮುಖ ಸಂತ ಏಕನಾಥರು ತಮ್ಮ ವಾರಕರಿ ಸಮುದಾಯದ ಶ್ರೀ ಏಕನಾಥಿ ಭಾಗವತವನ್ನು ಈ ಕಾಶಿ ವಿಶ್ವನಾಥ ದೇವಾಲಯದ ಪ್ರಶಾಂತ ಆವರಣದಲ್ಲಿ ಹಲವು ವರ್ಷಗಳ ಕಾಲ ಕುಳಿತು ಪೂರ್ಣಗೊಳಿಸಿದರು. ಇವರ ನಂತರ ಕಾಶಿ ನರೇಶರು ಈ ಕಾರ್ಯವನ್ನು ಕೈಗೊಂಡಿದ್ದರು. ಗೆಳೆಯರೇ, ಇವಾಗ ಈ ದೇವಸ್ಥಾನದ ನಾಲ್ಕನೇ ರಹಸ್ಯವಾದ ಮಹಾಶಿವರಾತ್ರಿ ವೇಳೆ ಪವಿತ್ರ ಮೆರವಣಿಗೆಯ ಬಗ್ಗೆ ನೋಡೋಣ ಬನ್ನಿ. ಮಹಾಶಿವರಾತ್ರಿಯ ಪ್ರಯುಕ್ತ ಈ ಸಂದರ್ಭದಲ್ಲಿ ನಗರದ ಇತರ ಪ್ರಮುಖ ದೇವಾಲಯಗಳಿಂದ ಭವ್ಯವಾದ ಶೋಭಾಯಾತ್ರೆಯನ್ನು ನಡೆಸಲಾಗುತ್ತದೆ. ಈ ವೇಳೆ ಸುಂದರವಾಗಿ ಅಲಂಕರಿಸಿದ ರಥದೊಂದಿಗೆ ಡೋಲು, ನಗಾರಿ ಮತ್ತು ಇನ್ನಿತರ ವಾದ್ಯಗಳೊಂದಿಗೆ ಕಾಶಿ ವಿಶ್ವನಾಥನ ದೇವಸ್ಥಾನದ ಕಡೆಗೆ ಪವಿತ್ರ ಮೆರವಣಿಗೆಯನ್ನು ನಡೆಸಲಾಗುತ್ತದೆ. ಗೆಳೆಯರೇ, ಇವಾಗ ನಾವು ವಿಶ್ವನಾಥ್ ಪದದ ಅರ್ಥ ಏನು ಅಂತ ನೋಡೋಣ ಬನ್ನಿ. ಕಾಶಿ ವಿಶ್ವನಾಥ್ ದೇವಾಲಯದ ಒಳಗಿನ ಗರ್ಭಗುಡಿಯಲ್ಲಿ ಸ್ಥಾಪಿಸಲಾದ ಶಿವನ ಮುಖ್ಯ ವಿಗ್ರಹಕ್ಕೆ ನೀಡಿದ ಹೆಸರು ವಿಶ್ವನಾಥ. ಇದರ ಅರ್ಥ ಬ್ರಹ್ಮಾಂಡದ ಆಡಳಿತಗಾರ. ನಿಮ್ಮ ಜೀವನದಲ್ಲಿ ಒಮ್ಮೆ ಕಾಶಿ ವಿಶ್ವನಾಥನ ಈ ಪ್ರತಿಷ್ಠಿತ ದೇವಾಲಯಕ್ಕೆ ಭೇಟಿ ನೀಡಿದರೆ ಮೋಕ್ಷವನ್ನು ಪಡೆಯುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಎನ್ನುವ ನಂಬಿಕೆ ಇದೆ. ಗೆಳೆಯರೇ, ಇಲ್ಲಿ ಶಿವನನ್ನು ಪೂಜಿಸಲು ಮುಖ್ಯ ಕಾರಣ ಏನೆಂದರೆ ಗಂಗಾ ನದಿಯ ದಡದಲ್ಲಿ ನೆಲೆಗೊಂಡಿರುವ ಪ್ರಖ್ಯಾತ ಮಣಿಚಾರ್ಣಿಕಾ ಘಾಟ್ ಕಾಶಿ ವಿಶ್ವನಾಥ್ ದೇವಸ್ಥಾನಕ್ಕೆ ಬಹಳ ಹತ್ತಿರದಲ್ಲಿದೆ. ಇದನ್ನು ಶಕ್ತಿಪೀಠ ಎಂದು ಕರೆಯುತ್ತಾರೆ.
ಅಲ್ಲಿ ಜನರು ಶಕ್ತಿ ಸಾಮರ್ಥ್ಯ ಮತ್ತು ಅವನ ಅಂತಿಮ ಸೆಳವಿಗಾಗಿ ಪ್ರಸಿದ್ಧ ಜ್ಯೋತಿರ್ಲಿಂಗ ಶಿವನನ್ನು ಪೂಜಿಸುತ್ತಾರೆ. ಅವನ ಸಂಗಾತಿಯಾದ ಸತಿದೇವತೆಯ ಮರಣದ ನಂತರ ಶಿವನು ಮಣಿಕರ್ಣಿಕಾದಿಂದ ಕಾಶಿ ವಿಶ್ವನಾಥನನ್ನು ತಲುಪಿದನು ಎಂದು ಹೇಳಲಾಗುತ್ತದೆ. ಗೆಳೆಯರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ.